ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯ. ತುಂಬ ದಿನಗಳಾದ ನಂತರ ನಾನೊಂದು ಯೂಟ್ಯೂಬ್ ಬ್ಲಾಗ್ನ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಎಲ್ಲರೂ ಹೇಳ್ತಿರ್ತೀರ ಸೊ ಅನ್ನೋದನ್ನು ಕಂಪ್ಲೀಟಾಗಿ ಬಿಡಿ ಅಂತ, ಬಟ್ ಅದೇನು ಮಾಡೋದು, ಮಾತಾಡ್ತಾ ಬಂದುಬಿಡುತ್ತೆ. ಸೊ ನಾನು ಶಾನ್ವಿತಾ ಇವಾಗ ರೆಡಿಯಾಗಿದ್ದೀವಿ. ಎಲ್ಲಿಗೆ ಹೋಗ್ತಿದ್ವಿ ಏನು ಅಂತ ನೀವು ಆಲ್ರೆಡಿ ತಮ್ಲೈನಲ್ಲೇ ನೋಡ್ಬಿಟ್ಟಿರ್ತೀರ. ಸೊ ಇವತ್ತು ತುಂಬ ದಿನಗಳಿಂದ ಸುನಿಲ್ ಹೇಳ್ತಾಯಿದ್ರು ಆ್ಯಕ್ಚುಲಿ ಬಾರ್ಬಿಕ್ಯೂ ನೇಷನ್ಗೆ ಹೋಗೋಣ ಅಂತ ಹೇಳಿ. ಸೊ ನಾವು ಕನಕಪುರ ರೋಡಲ್ಲಿರುವಂಥ ಬಾರ್ಬಿಕ್ಯೂ ನೇಷನ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ಬೆಳಗ್ಗೆ ನಾವು ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಆಗಲಿಲ್ಲ. ಮಧ್ಯಾಹ್ನ ಒಂದು 12:30 12:45 ಆಗಿ ಮನೆ ಬಿಟ್ವಿ. ಸೊ ಅಲ್ಲಿಂದ ನಾವು ಕನಕಪುರ ಮೇನ್ ರೋಡಿಗೆ ಬಂದು ಇಲ್ಲಿರುವಂಥ ಬಾರ್ಬಿಕ್ಯೂ ನೇಷನ್ಗೆ ಹೊರಟ್ವಿ. ಆ್ಯಕ್ಚುಲಿ ಹೋಗೋಕ್ಕೆ ಮುಂಚೆ ಹೇಗಿರುತ್ತೆ ಏನು ಅಂತ ನನಗೆ ನಿಜವಾಗ್ಲೂ ಐಡಿಯಾನೇ ಇಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸುನೀಲ್ ಯಾಕೆ ನಮ್ಮನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂದರೆ, ನಾವು ಪೇ ಮಾಡುವಂಥ ಅಮೌಂಟಿಗೆ ಊಟ ಮಾಡಲ್ಲ, ಅದನ್ನೇನು ತಿನ್ನಲ್ಲ ಅಂತ ಹೇಳಿ ಅವರಿಗೆ ಒಂದು ಇತ್ತು ಮನಸ್ಸಲ್ಲಿ. ಸೊ ಅದಕ್ಕೋಸ್ಕರ ಇವನ್ ನಾವು ಅದು ಸುಮ್ಮನೆ ವೇಸ್ಟ್ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಬಟ್ ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳಿ ಈ ಸತಿ ಮುಂಚೆನೇ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಶಾನ್ವಿತಾ ಮತ್ತು ಸುನಿಲ್ 3 ಜನನೂ ಕೂಡ ಇವಾಗ ಬಾರ್ಬಿಕ್ಯೂ ನೇಷನ್ ಹತ್ರ ಬಂದ್ವಿ. ಸೊ ನೋಡ್ತಿದ್ದೀರಲ್ಲ, 3rd ಫ್ಲೋರಲ್ಲಿ ಇರುವಂಥದ್ದು. ಆ್ಯಕ್ಚುಲಿ ಪ್ರಿಪೇರಾಗಿ ಬಂದಿದ್ವಿ, ಚೆನ್ನಾಗಿ ತಿಂದ್ಬಿಡ್ಬೇಕು ಹಾಗೆ ಹೀಗೆ ಅಂತ ಅಂದ್ಕೊಂಡು. ಬಟ್ ಅಲ್ಲಿ ಹೋದ್ಮೇಲೆ ಅಷ್ಟೊಂದು ವೆರೈಟಿ ಫುಡ್ಸ್ನ ನೋಡಿ ಅಷ್ಟೊಂದು ಫುಡ್ಡೆಲ್ಲ ತಿನ್ನೋಕ್ಕಾಗತ್ತಾ ಅಂತ ನಾವು ಅಂದ್ಕೊಂಡ್ವಿ. ಆ್ಯಕ್ಚುಲಿ ಫುಡ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ನಿಮಗೆ ಎಲ್ಲನೂ ಕೂಡ ಡೀಟೇಲಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಅಲ್ಲಿ ಯಾವ್ಯಾವ ಥರ ಫುಡ್ ಸಿಗುತ್ತೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ಸುನಿಲ್ಗೆ ಗೊತ್ತಲ್ಲ ನಿಮಗೆ, ಅವರು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಕ್ಯಾಪ್ಚರ್ ಮಾಡಬೇಡ ಅಂತ ಹೇಳ್ತಾಯಿದ್ರು. ಬಟ್ ಅಲ್ಲಿ ಮಿರರ್ ಇತ್ತು, ಅವ್ರು ಕಾಣಿಸ್ತಾಯಿದ್ರು, ಅದನ್ನು ಹೇಳ್ತಿದ್ದೆ ಅಷ್ಟೇ. ಸೊ ಇವಾಗ 3rd ಫ್ಲೋರಿಗೆ ಬಂದ್ವಿ, ನೀವು ನೋಡ್ತಿರ್ಬೋದು. ಸೊ ತುಂಬ ಸೈಲೆಂಟಾಗಿತ್ತು, ಬಿಕಾಸ್ ನಾವು ವೀಕ್ ಡೇಲಿ ಹೋಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ. ಸೊ ನಾವೇ ಸೆಕೆಂಡ್ ಕ್ಲೈಂಟ್ ಅನಿಸುತ್ತೆ, ಸಾರಿ, ನಾನು ಇವಾಗ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಕ್ಲೈಂಟ್ ಅಂದು ಸೊ ನಾವೇ ಸೆಕೆಂಡ್ ಕಸ್ಟಮರ್ ಅನಿಸುತ್ತೆ. ಆಲ್ರೆಡಿ ಒಬ್ಬರು ಕಸ್ಟಮರ್ ಇದ್ದರು. ಸೊ ನೋಡ್ತಿರ್ಬೋದು ನೀವೀಗ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಚೆನ್ನಾಗಿ ರೆಡಿ ಮಾಡಿದರು ಅನಿಸುತ್ತೆ. ಸೊ ತುಂಬಾ ಚೆನ್ನಾಗಿ ವೆಲ್ಕಮ್ ಇತ್ತು. ಆ್ಯಂಡ್ ನೀವು ನೋಡ್ತಿರ್ಬೋದು ತುಂಬ ದೊಡ್ಡದಾಗಿದೆ, ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ನಾವು ಹೊರಗಡೆಯಿಂದ ನೋಡಿದಾಗ ತುಂಬ ಚಿಕ್ಕದು ಅಂತ ಅಂದ್ಕೊಂಡಿದ್ದೆ, ಬಟ್ ಒಳಗಡೆ ಬಂದಮೇಲೆ ಗೊತ್ತಾಯಿತು ಇದು ತುಂಬ ಅಂದರೆ ತುಂಬ ದೊಡ್ಡದಿತ್ತು. ವೀಕೆಂಡ್ಸಲ್ಲಂತೂ ತುಂಬ ರಶ್ ಇರುತ್ತಂತೆ, ಬಟ್ ನಾವು ವೀಕ್ ಡೇಯಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ, ಖಾಲಿನೇ ಇತ್ತು ಅಂತ ಹೇಳ್ಬೋದು. ನಾವು ಹೋದ್ಮೇಲೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ನೋಡ್ತಿರ್ಬೋದು, ನಾನು ಬೇರೆ ಕಡೆ ಆ್ಯಂಗಲಿಂದನೂ ತೋರಿಸ್ತಾ ಇದ್ದೀನಿ. ತುಂಬ ಜನ ಅಟ್ ಎ ಟೈಮ್ ಆಲ್ಮೋಸ್ಟ್ ಇಲ್ಲಿ ಒಂದು 30 ಟೇಬಲ್ಸ್ ಇತ್ತು ಅಂತ ಅನ್ಕೋಬೋದು, 30ಇಂದ 40 ಟೇಬಲ್ಸೇ ಇತ್ತು ಅಂತ ಅನ್ಕೋಬೋದು. ಅಷ್ಟು ಯೂಜಾಗಿ ಕಾಣಿಸುತ್ತೆ. ಸೊ ತುಂಬ ನೀಟ್ನೆಸ್ ಕೂಡ ಮೇಂಟೈನ್ ಮಾಡಿದರು. ಆ್ಯಂಡ್ ನೀವು ಈ ಕಡೆ ನೋಡ್ತಾ ಇರ್ಬೋದು, ಫುಡ್ಸ್ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ರು, ಬೊಫೆ ಸಿಸ್ಟಮ್ ಥರ. ಇಲ್ಲಿ ಬಂದು ನಾವೇ ಹಾಕ್ಕೊಳ್ಬೋದು. ಆ್ಯಂಡ್ ನಮ್ಮ ಶಾನ್ವಿತಾ ಇಲ್ಲಿ ಕೇಕ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ಬಿಡ್ಲ. ಆ್ಯಕ್ಚುಲಿ ಎಷ್ಟು ಬೇಕಾದರೂ ತಿನ್ಬೋದಲ್ವ. ಸೊ ಅದಕ್ಕೆ ಅವಳು ನೋಡಿ ತುಂಬಾ ಖುಷಿ ಆದಳು. ತುಂಬ ಸಲಾಡ್ಸ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಇದನ್ನೆಲ್ಲ ನೋಡಿ ಟೇಸ್ಟ್ ಏನು ಇರುತ್ತಾ ಇದೆಲ್ಲ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ನಾನು ಅದೆಲ್ಲ ಟೇಸ್ಟ್ ಮಾಡೋವರೆಗೂ ಗೊತ್ತೇ ಆಗಲಿಲ್ಲ ಅದು ಯಾವ ಥರ ಇರುತ್ತೆ ಏನು ಅಂತ. ನಾನೇ ಮೈಂಡ್ಸೆಟ್ ಮಾಡ್ಕೊಬಿಟ್ಟಿದ್ದೆ ಇದೆಲ್ಲ ಅಷ್ಟೊಂದೇನು ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತ. ಬಟ್ ನಾನು ಒಂದೊಂದನ್ನು ಟೇಸ್ಟ್ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ ಯಾವ ಥರ ಇತ್ತು ಅಂತ ಹೇಳಿ. ಸೊ ನೋಡ್ತಿರ್ಬೋದು, ಫ್ರೂಟ್ಸು ಕೂಡ ತುಂಬ ಚೆನ್ನಾಗಿ ಫ್ರೆಶ್ ಫ್ರೂಟ್ಸ್ನ ಇಟ್ಟಿದ್ರು. ಸೊ ಇದನ್ನೆಲ್ಲ ನೋಡಿಕೊಂಡು ಫಸ್ಟು ಊಟ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು, ನಾನು ಆ್ಯಕ್ಚುಲಿ ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋದಾಗ ಇದೊಂದು ಸುಮ್ಮನೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋಣ ಅಂತ ಹೇಳಿ ಇದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೆ, ಏನೇನು ಇಟ್ಟಿದ್ದಾರೆ ಅಂತ. ಇಲ್ಲಿ ನೋಡ್ತಿರ್ಬೋದು, ರಸಮ್ ಆಗ್ಬೋದು, ಚೋಚು, ಬಟರ್ ಮಿಲ್ಕ್ ಎಲ್ಲ ಕೂಡ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ಲೈವ್ ಕೌಂಟರ್ ಇದೆ. ಲೈವ್ ಕೌಂಟರಲ್ಲಿ ನಾವು ಏನು ಬೇಕೋ ಅದನ್ನು ಕೂಡ ಆರ್ಡ್ರ್ ಮಾಡ್ಬೋದು. ಸೊ ಸುನೀಲಿಗೆ ಆಲ್ರೆಡಿ ನಾವು ನಾನ್ ವೆಜ್ ತೊಗೊಂಡಿದ್ವಿ. ಸೊ ನಾನ್ ವೆಜ್ ಮೀಲನ್ನು ಆರ್ಡ್ರ್ ಮಾಡ್ತಾಯಿದ್ದಾರೆ. ವೆಜ್ ಕೂಡ ಸಿಗುತ್ತೆ, ನಾನ್ ವೆಜ್ ಕೂಡ ಸಿಗುತ್ತೆ. ಸೊ ನಾವಿಬ್ಬರು ನಾನ್ ವೆಜ್ಗೆ ಹೋದ್ವಿ, ವೆಜ್ಗಿಂತ ನಾನ್ ವೆಜ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಎಲ್ಲಿ ನೋಡ್ತಿದ್ರಲ್ಲ, ಆ ಪ್ಲೇಟನ್ನು ತೆಗೆದ ಮೇಲೆ ಅಲ್ಲಿ ಬಂದು ಬಾರ್ಬಿಕ್ಯೂಗೆ ನಮಗೇನು ಚಿಕನ್ ಅಥವಾ ಏನೇನು ಸರ್ವ್ ಮಾಡ್ತಾರಲ್ಲ ಅದೆಲ್ಲ ಹಾಟ್ ಇರೋದಕ್ಕೆ ಅಂತೇಳಿ ಅಲ್ಲಿ ಒಂದು ಇದನ್ನು ತೊಗೊಂಡು ಬಂದಿರ್ತಾರೆ, ಒಂದು ಅದನ್ನು ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಅದನ್ನು ತೊಗೊಂಡು ಬಂದು ಅಲ್ಲೇ ಇಡೋದು. ಆ ಪ್ಲೇಟನ್ನು ತೆಗೆದ್ರು. ನಾನು ಏನಿದು, ಯಾಕಂದರೆ ನನಗಿದು ಫಸ್ಟ್ ಟೈಮ್ ನಾನು ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ದು. ಸೊ ನಂಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇರಲಿಲ್ಲ. ಸೊ ಇವಾಗ ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ, ಅದನ್ನು ತೊಗೊಂಬಂದಿಟ್ರು. ಆ್ಯಕ್ಚುಲಿ ಅದರೊಳಗಡೆ ಫುಲ್ ಕೆಂಡ ಎಲ್ಲ ಇತ್ತು. ನನಗೆ ಸೀರಿಯಸ್ಸಾಗಿ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಮಾಡ್ತಾರಾ ಅಂತ ಹೇಳಿ. ಸೊ ಇದೊಂಥರಲ್ಲ ನಿಜವಾಗ್ಲೂ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಸುನಿಲ್ ಏನು ಬೇಕು ಕಾಂಪ್ಲಿಮೆಂಟ್ರಿ ಒಂದು 2
ನಾರ್ಮಲ್ ಫ್ರೂಟ್ ಜ್ಯೂಸ್ ಏನೋ ಕೊಡ್ತಾಯಿದ್ರು. ಸೊ ಅದನ್ನು ನನ್ನ ಕೇಳ್ತಾಯಿದ್ರು ಆ್ಯಂಡ್ ಏನೇನು ಸಿಗುತ್ತೆ ಅಂತ ಕೂಡ ಚೆಕ್ ಮಾಡ್ತಾಯಿದ್ರು. ಆ್ಯಂಡ್ ಶಾನ್ವಿದಂಗೆ ತುಂಬ ದಿನಗಳಾದ ನಂತರ ಹೊರಗಡೆ ಕರ್ಕೊಂಡ್ಬಂದಿದ್ವಲ್ಲ, ಶಿ ಈಸ್ ವೆರಿ ವೆರಿ ಹ್ಯಾಪಿ ಆ್ಯಕ್ಚುಲಿ. ಸೊ ನೋಡ್ತಾಯಿದ್ಲು. ಸೊ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತೇಳಿ ಆನ್ ಮಾಡಿಬಿಟ್ಟೆ. ನಮ್ಮ ಸುನಿಲ್ ರೇಗಿಸ್ತಾ ಇದ್ದಾರೆ ಆ್ಯಕ್ಚುಲಿ, ಏನೇನು ಡವ್ ಮಾಡ್ತಾಯಿದ್ದೆ ನೋಡು ಕ್ಯಾಮ್ರಾ ಮುಂದೆ ಅಂತ ಹೇಳಿ. ಆ್ಯಕ್ಚುಲಿ ನಗು ಬರ್ತಾಯಿತ್ತು ನನಗೆ. ಸೊ ಅದಾದಮೇಲೆ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗೇ ಆಲೂದೊಂದೇನೋ ಕಬಾಬ್ ಟೈಪ್ ಕೊಟ್ಟರು, ಕೈಮಾ ಟೈಪ್. ಆ್ಯಕ್ಚುಲಿ ನಾನು ಚಿಕನ್ ಕೈಮಾ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಅದು ಆಲೂಗೆಡ್ಡೆದು. ಸೊ ಶಾನ್ವಿ ತಂಗಿ ಅವರಪ್ಪ ಟೀಚ್ ಮಾಡ್ತಾಯಿದ್ರು ಯಾವ ರೀತಿ ಪ್ರೊಫೆಷ್ನಲಾಗಿ ಈ ಥರ ಎಲ್ಲ ಬಂದಾಗ ತಿನ್ನಬೇಕು ಅಂತ ಹೇಳಿ. ಆ್ಯಕ್ಚುಲಿ ನಾವೆಲ್ಲ ಲೋಕಲ್ ಮಂಡ್ಯ ಹುಡುಗಿ, ಮೊದಲೇ ಗೊತ್ತಲ್ವ. ಸೊ ನಾವೆಲ್ಲ ನಾರ್ಮಲಾಗೆ ತಿನ್ನೋದು, ನಂಗೆ ಅಷ್ಟೊಂದೆಲ್ಲ ಪೇಷನ್ಸ್ ಎಲ್ಲ ಚಾಕುಲ್ ಕಟ್ ಮಾಡಿ ಅದೆಲ್ಲ ತಿನ್ನೋ ಅಷ್ಟೆಲ್ಲ ಇಲ್ಲವೇ ಇಲ್ಲ. ಸೊ ಅದ್ರ ನೆಕ್ಸ್ಟು ಕ್ರಿಸ್ಪಿ ಕಾರ್ನ್ ಕೊಟ್ಟರು. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಇಲ್ಲಿ ಮೆನು ಆಲ್ರೆಡಿ ಇರುತ್ತೆ ಏನೇನು ಕೊಡ್ತಾರೆ ಅಂತ ಹೇಳಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇದೆ ಕೆಂಡಲ್ಲಿ ಎಷ್ಟು ಬಿಸಿ ಇತ್ತು ಗೊತ್ತಾ. ಸೊ ಅದಾದಮೇಲೆ ಪಾನಿಪುರಿ ಕೊಟ್ಟರು. ಪಾನಿಪುರಿನೂ ಕೂಡ ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಸೊ ಇದಾದ ನಂತರ ಒಂದೊಂದೇ ಚಿಕನ್ ಪನ್ನೀರ್ ಆಗ್ಬೋದು, ಕಾರ್ನ್ ಆಗ್ಬೋದು, ಮತ್ತು ಪೈನಾಪಲ್, ಮಶ್ರೂಮ್ ಪ್ರತಿಯೊಂದನ್ನು ಕೂಡ ಒಂದೊಂದೇ ತೊಗೊಂಬಂದರು. ನಾನು ಪಾನಿಪುರಿ ಹೇಗಿರುತ್ತೆ ಟೇಸ್ಟ್ ಮಾಡೋಣ ಅಂತ ತಿಂತಾಯಿದ್ದೆ ಶಾನ್ವಿತ ತಿಂದ ಮೇಲೆ. ಸೊ ಇದಾದಮೇಲೆ ಫ್ರೆಂಚ್ ಫ್ರೈಸ್ ಕೊಟ್ಟರು. ತುಂಬಾ ಬರ್ತಾನೆ ಇತ್ತು. ನಮಗಂತೂ ತಿಂದು ಸಾಕಾಗೋಯ್ತು ಆ್ಯಕ್ಚುಲಿ. ನಾವು ಅಷ್ಟೊಂದು ತಿನ್ನಲ್ಲ ಸುನಿಲ್, ಅದಕ್ಕೆ ಬೈತಾಯಿದ್ರು, ನೀವು ಇದನ್ನೆಲ್ಲ ಏನೂ ತಿನ್ನಲ್ಲ, ಅದಕ್ಕೆ ನಾನು ಇಲ್ಲಿ ಕರ್ಕೊಂಬರ್ತಾ ಇರಲಿಲ್ಲ ಅಂತ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಅಲ್ವ ತಿನ್ನೋಕ್ಕಾಗೋದು. ಬಟ್ ಯಾವುದು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾನು ಸ್ವಲ್ಪನೇ ಹಾಕ್ಕೊಂಡೆ. ಆ್ಯಕ್ಚುಲಿ ನನಗೆ ಎಸ್ಪೆಷಲಿ ಈ ಲೆಗ್ ಪೀಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಒಂದೇ ಲೆಗ್ ಪೀಸ್ ತಿಂದಿದ್ದು. ಆ್ಯಂಡ್ ಇದು ಬಂದು ಚಿಕನ್ ಕೈಮಾ ಅಂತೆ, ಬಟ್ ನಂಗೆ ನಿಜವಾಗ್ಲೂ ಟೇಸ್ಟ್ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಅಲ್ಲಿ ಬಂದು ಕೂಡ ಕೇಳ್ತಾರೆ, ನಿಮಗೆ ಯಾವ ರೀತಿ ಬೇಕು ಹೇಳಿ, ಸ್ಪೈಸಿಯಾಗಿ ಬೇಕಂದರೆ ಸ್ಪೈಸಿಯಾಗಿ ಮಾಡಿಕೊಡ್ತೀವಿ ಅಂತ ಕೂಡ ಕೇಳ್ತಾರೆ. ನಮ್ಮ ಟೇಸ್ಟ್ ತಕ್ಕನಾಗೆ ಅವರು ಅದನ್ನು ಚೇಂಜ್ ಮಾಡಿ ಕೂಡ ಕೊಡ್ತಾರೆ. ನೆಕ್ಸ್ಟು ಕಬಾಬ್ ಕೊಟ್ಟಿದ್ದರು. ಕಬಾಬ್ ಕೂಡ ಓಕೆ ನಾರ್ಮಲ್ ಆಗಿತ್ತು. ನಾಟ್ ನಾವೆಲ್ಲ ಹೊರಗಡೆ ತಿಂತೀವಲ್ಲ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ನೇ ಮಾಡೋಕ್ಕಾಗೋದಿಲ್ಲ ಟೇಸ್ಟ್ ವೈಸ್ ಹೇಳಬೇಕು ಅಂತಂದರೆ. ಸೊ ನಂಗದು ಚಿಕನ್ದೊಂದು ಏನು ಹೇಳ್ತೀವಿ ಕೈಮಾ, ಅದು ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಬಟ್ ಕಬಾಬ್ ಚೆನ್ನಾಗಿತ್ತು ಆ್ಯಂಡ್ ಲೆಗ್ ಪೀಸ್ ಕೂಡ ತುಂಬ ಚೆನ್ನಾಗಿತ್ತು. ಅವ್ರು ಕೊಟ್ಟಿದ್ದಂತಹ ಎಲ್ಲ ಐಟಮ್ಸ್ ಆಲ್ಮೋಸ್ಟ್ 90% ಐಟಮ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಸಂಕ್ರಾಂತಿ ಹಬ್ಬದ ಹಿಂದೆ ಮುಂದೆ ಅಲ್ವಾ, ಸೊ ಅದಕ್ಕೆ ಬಜ್ಜಿ ಎಲ್ಲ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ರು ಫ್ರೀ ಅಂತ ಹೇಳ್ಬಿಟ್ಟು. ಯಾರಿಗೂ ನಾನ್ ವೆಜ್ ತಿನ್ನೋಕೆ ಹೋಗಿ ಬಜ್ಜಿ ಬೋಂಡ ತಿಂತಾರೆ ಬೇಡ ಅಂದರೂ ಹೇಳಲಿಲ್ಲ, ಟೇಸ್ಟ್ ಮಾಡಿ ಅಂತ ಕೊಟ್ಟರು. ಸೊ ಅದನ್ನು ಅಲ್ಲೇ ಇಟ್ಕೊಂಡಿದ್ವಿ. ಆ್ಯಕ್ಚುಲಿ ಒಂದೊಂದೇ ಪೀಸ್ ತೊಗೊಂಡಿದ್ದು. ಅದಾದ ನಂತರ ನನಗೂ ಶಾನ್ವಿತಿಂಗೂ ಪನ್ನೀರ್ ಅಂದರೆ ತುಂಬಾ ಇಷ್ಟ. ಸುನಿಲ್ ಅದನ್ನೇ ಹೇಳ್ತಿದ್ರು, ನಿಮ್ಮನ್ನು ನಾನ್ ವೆಜ್ ತಿನ್ನೋಕ್ಕೆ ಅಂತ ಕರ್ಕೊಬಂದರೆ ಪನ್ನೀರ್ ತಿಂದ್ಕೊಂಡು ಕೂತಿದ್ದೀರಾ ಅಮ್ಮ ಮಗಳು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾನು ಶಾನ್ವಿತ ಮತ್ತೆ ಪನ್ನೀರು ತಿಂದ್ವಿ. ನೋಡಿ ನನ್ನ ಪ್ಲೇಟ್ನ ನೀಟಾಗಿ ಖಾಲಿ ಮಾಡಿದ್ದೀನಿ. ನೆಕ್ಸ್ಟು ಏನೇನು ಐಟಮ್ಸ್ ಇದೆ, ಇದು ಬಂದು ಮಟನ್ ಬಿರಿಯಾನಿ. ಸೊ ಅದರ ಪಕ್ಕದಲ್ಲಿ ಚಿಕನ್ ಅಥವಾ ಮಟನ್ ಗ್ರೇವಿ ಇದೆ. ಆ್ಯಕ್ಚುಲಿ ಅದು ಮಟನ್ ಗ್ರೇವಿ. ಸೊ ಇಲ್ಲೂ ಕೂಡ ನಿಮಗೆ 2 ಥರದ್ದು ಗ್ರೇವಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮಗೆ ಮಡಕೆ ಕೆಳಗಡೆ ಆ್ಯಕ್ಚುಲಿ ಇದು ಬಿಸಿ ಆಗ್ತಾಯಿದೆ. ಇದು ಎಷ್ಟು ಬಿಸಿ ಇತ್ತು ಗೊತ್ತಾ. ಇದು ಬಂದು ಫಿಶ್ಶು, ಇದ್ರೊಳಗಡೆ ಒಂದೊಂದೇ ಐಟಮ್ಸ್ನ ಇಟ್ಟಿದ್ದಾರೆ. ಸೊ ಇದು ಒಂದು ರೀತಿ ರೈಸ್ ಐಟಮ್. ಇದು ನನಗದು ಏನಂತ ನೀಟಾಗಿ ಗೊತ್ತಿಲ್ಲ ಆ್ಯಕ್ಚುಲಿ. ಇದು ಬಂದು ವೆಜ್ಜು, ಯಾಕಂದರೆ ಬಟಾಣಿ ಕಾಣಿಸ್ತಾ ಇದೆ. ಸೊ ಇದ್ರ ನೆಕ್ಸ್ಟ್ ಬಂದು ಇದೇನೋ ಚಟ್ನಿ ಟೈಪು, ಸೊಪ್ಪಿನ ಯಾವುದೋ ಚಟ್ನಿ ಥರ ಮಾಡಿದ್ದಾರೆ. ಸೊ ಅದ್ರ ನೆಕ್ಸ್ಟು ನೋಡಿ ಈ ಥರ ಕೆಳಗಡೆ ಬಿಸಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಅದೆಲ್ಲ ಫುಲ್ ಬೆಚ್ಚಗಿತ್ತು ಆ್ಯಕ್ಚುಲಿ. ನಂತರ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿಂದ ವೆಜ್ ಕೌಂಟರ್ ಆ್ಯಕ್ಚುಲಿ. ವೈಟ್ ರೈಸ್ ಇದೆ, ರಸಮ್ ಇದೆ, ಆ್ಯಂಡ್ ಬಟರ್ ಪನ್ನೀರ್ ಇದೆ. ತುಂಬಾ ವೆರೈಟೀಸ್ ಇದೆಯಪ್ಪ. ನಿಜವಾಗ್ಲೂ ಹೇಳ್ತೀನಲ್ಲ, ನೂಡಲ್ಸ್ ಆಗ್ಬೋದು, ಗೋಬಿ ಆಗ್ಬೋದು, ಅಯ್ಯೋ ವಾಟ್ ನಾಟ್ ಅಂತ ಅನ್ನೋ ಥರ ಎಲ್ಲ ಥರದ ಐಟಮ್ಸು ಇದೆ. ಆ್ಯಕ್ಚುಲಿ ನಮ್ಮ ಶಾನ್ವಿತ ಇದನ್ನು ನೋಡಮ್ಮ ಅಂತ ಹೇಳ್ತಿದ್ಲು. ಅದು ಸಿಕ್ಕಾಪಟ್ಟೆ ಬಿಸಿ ಇತ್ತು ಆ್ಯಕ್ಚುಲಿ, ಮುಟ್ಟಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿ ಇತ್ತು. ಸೊ ಅದಾದ ನಂತರ ಇಲ್ಲಿಗೆ ಬಂದ್ವಿ. ಇಲ್ಲೆಲ್ಲ ನಾನು ನಿಮ್ಗೆ ಆಲ್ರೆಡಿ ಮುಂಚೆನೇ ತೋರಿಸಿದ್ದೆ ಏನೇನಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ಸಲಾಡ್ಸ್ ಎಲ್ಲ ಇಟ್ಟಿದ್ದಾರೆ ಆ್ಯಕ್ಚುಲಿ. ಇಲ್ಲಿ ನೋಡ್ತಿರ್ಬೋದು ನೀವು, ಪಾಪಡ್ ಇಟ್ಟಿದ್ದಾರೆ, ಆ್ಯಂಡ್ ಚೋಚೋಗಳಿಟ್ಟಿದ್ದಾರೆ, ಚಿಪ್ಸ್ ಇಟ್ಟಿದ್ದಾರೆ, ಬಟರ್ ಮಿಲ್ಕ್ ಇಟ್ಟಿದ್ದಾರೆ, ಸೂಪ್ ಇಟ್ಟಿದ್ದಾರೆ, ಚಿಕನ್ ಸೂಪ್ ಕೂಡ ಅಲ್ಲಿ ಇಟ್ಟಿದ್ರು. ಆ್ಯಂಡ್ ಈ ಕಡೆ ಬಂದು ನಿಮಗೆ ಡೆಸರ್ಟ್ ಇಟ್ಟಿದ್ರು. ಕೇಕ್ಸ್ ಆಗ್ಬೋದು, ಫ್ರೂಟ್ಸ್ ಆಗ್ಬೋದು, ಪ್ರತಿಯೊಂದು ಕೂಡ ಇಲ್ಲಿತ್ತು. ಇದನ್ನೊಂದು ಟ್ರೈ ಮಾಡಿದೆ ಆ್ಯಕ್ಚುಲಿ. ನನಗೇನು ಅಷ್ಟೊಂದು ಅದು ಇಷ್ಟ ಆಗಲಿಲ್ಲ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು ಕೆಳಗಡೆ, ಅದು ಏನಂತ ನಿಮಗೆ ಐಡಿಯಾ ಕೂಡ ಇರೋದಿಲ್ಲ. ಆ್ಯಕ್ಚುಲಿ ಕಬ್ಬನ್ನ ಕೂಡ ಇಟ್ಟಿದ್ರು. ನಾನು ಏನಿದು ಹಿಂಗಿದೆಯಲ್ಲ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಅದು ಕಬ್ಬನ್ನು ಪೀಸ್ ಮಾಡಿ ಮೇಲೆ ಸಿಪ್ಪೆ ತೆಗೆದು ಅದರ ಬೌಲ್ಗೆ ಹಾಕಿ ಇಟ್ಟಿದ್ರು.
ಸೊ ಅದಾದ ನಂತರ ನಾನು ನನ್ನ ಪ್ಲೇಟ್ಗೆ ಸ್ವಲ್ಪ ಎಲ್ಲನೂ ಹಾಕ್ಕೊಂಡೆ. ಇದು ಆ್ಯಕ್ಚುಲಿ ಸುನಿಲ್ ಪ್ಲೇಟು. ಅವರು ಎಲ್ಲ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳಿ ಇದನ್ನು ಹಾಕ್ಕೊಂಡ್ರು. ಬಿಕಾಸ್ ನಾವು ಆಲ್ರೆಡಿ ತುಂಬಾ ತಿಂದ್ಬಿಟ್ಟಿದ್ವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಯಾಕಂದರೆ ನಾವೆಲ್ಲ ಸ್ವಲ್ಪನೇ ಟೇಸ್ಟ್ ಮಾಡಿದ್ದು, ಬಟ್ ಆದರೂ ತುಂಬಾ ಐಟಮ್ಸ್ ಇದ್ದಿದ್ದರಿಂದ ಹೊಟ್ಟೆ ಫಿಲ್ ಅನ್ನಿಸ್ತಾ ಇತ್ತು. ಸೊ ಸ್ವಲ್ಪ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಹೇಳಿ ಅವರು ಬಿರಿಯಾನಿ ಹಾಕ್ಕೊಳ್ತಾಯಿದ್ರು. ಬಟ್ ನಾನು ಬಿರಿಯಾನಿ ಸವಾಸಕ್ಕೆ ಹೋಗಲಿಲ್ಲ. ಬರೀ ಫ್ರೂಟ್ಸು, ಸಲಾಡ್ ಈ ಥರದ್ದು ಹಾಕ್ಕೊಂಡು ಬಂದಿದ್ದೆ. ಎಲ್ಲನೂ ಕೂಡ ಸ್ವಲ್ಪ ಹಾಕ್ಕೊಂಬಂದೆ ಟೇಸ್ಟ್ ಮಾಡೋಣ ಅಂತ. ಫ್ರೂಟ್ಸ್ ಎಷ್ಟು ತಿಂದರೂ ಬೇಜಾರು ಅನಿಸಲ್ಲ, ಬಟ್ ರೈಸ್ ಐಟಮ್ ತಿಂದರೆ ತುಂಬಾ ಹೆವಿ ಫೀಲ್ ಆಗುತ್ತೆ. ಸೊ ನಾನು ಇವಾಗ ತಿಂತಾರ ಬಂದು ಕಬ್ಬು, ಶುಗರ್ ಕೇನ್ ಅಂತೀವಲ್ಲ ಅದು. ಸೊ ಕಬ್ಬನ್ನ ಇದನ್ನು ಇಡ್ತಾರೆ ಗುರು ಅಂದ್ಕೊಂಡೆ. ಮೇ ಬಿ ಸಂಕ್ರಾಂತಿ ಹಬ್ಬದ ಟೈಮಲ್ಲ ಅಂತ ಮೇ ಬಿ ಇಟ್ಟಿರ್ಬೋದು. ಆ್ಯಂಡ್ ನನಗೆ ಬ್ರೋಕ್ಲಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ನೀವೇನಾದರೂ ಹೋದಾಗ ಮಸ್ಟ್ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸುನಿಲ್ ಬಿರಿಯಾನಿ ಕೂಡ ಚೆನ್ನಾಗಿದೆ, ಟೇಸ್ಟ್ ಮಾಡು ಅಂತ ಹೇಳಿದ್ರು. ಬಟ್ ಒಂದು ಒಳ್ಳೆ ವಿಷಯ ಏನಂದರೆ, ಮಕ್ಕಳು ಬಂದಾಗ ಅವ್ರಿಗೆ ಡ್ರಾಯಿಂಗ್ ಎಲ್ಲ ಮಾಡೋದಕ್ಕೆ ಈ ಥರ ಒಂದು ಶೀಟ್ ಕೂಡ ಕೊಡ್ತಾರೆ ಅವ್ರನ್ನ ಬ್ಯುಸಿ ಮಾಡೋದಕ್ಕೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಅವಳು ಆಲ್ರೆಡಿ ತಿಂದ್ಬಿಟ್ಟು ಗಲಾಟೆ ಮಾಡ್ತಿದ್ಲು. ಇದನ್ನು ಕೊಟ್ಟಿದ್ದರಿಂದ ಆರಾಮಾಗಿ ಅದನ್ನು ಬರ್ಕೊಂಡು ಕೂತ್ಕೊಂಡಿದ್ಲು. ನೆಕ್ಸ್ಟ್ ಅದಾದ ನಂತರ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ನೋಡ್ರೆ ಸಕ್ಕರೆ ಪೊಂಗಲ್ ಮಾಡಿಟ್ಟಿದ್ರು. ನಂತರ ಇಲ್ಲಿ ಜಾಮೂನು, ಸ್ಮಾಲ್ ಜಾಮೂನು, ಪಾಯಸ, ಮತ್ತು ಇದು ಒಂದು ಹೆಸರು ಬೇಳೆದು ಹಲ್ವಾ ಥರ ಮಾಡಿದರು. ಆ್ಯಂಡ್ ಇಲ್ಲಿ ಜಿಲೇಬಿ ಇಟ್ಟಿದ್ದಾರೆ, ಬಿಸಿ ಬಿಸಿ ಜಿಲೇಬಿ. ಆ್ಯಂಡ್ ಇಲ್ಲಿ ಐಸ್ ಕ್ರೀಮ್ಸ್ನ ಇಟ್ಟಿದ್ದಾರೆ. ನಿಮಗೆ ಯಾವುದು ಬೇಕೋ ಅದನ್ನು ಅವರು ಸರ್ವ್ ಮಾಡ್ತಾರೆ. ಅಲ್ಲಿ ತುಂಬಾ ವೆರೈಟೀಸ್ ಇತ್ತು. ಚಾಕ್ಲೇಟ್ ಆಗ್ಬೋದು, ಮ್ಯಾಂಗೋ, ಸ್ಟ್ರಾಬೆರಿ, ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇತ್ತು. ಇದು ಬಂದು ನಾನು ಅವಾಗಲೇ ಹೇಳಿದಾಗೆ ಲೈವ್ ಕೌಂಟರು. ಇಲ್ಲಿ ನೀವು ಪಾನಿಪುರಿ ಏನು ಬೇಕು, ದಹಿಪುರಿ ಬೇಕಾ, ಏನು ಬೇಕು ಪ್ರತಿಯೊಂದು ಎಷ್ಟು ಕೇಳ್ತೀರಾ ಅಷ್ಟು ನಿಮ್ಗೆ ಯಾವ ಥರ ಬೇಕು ಆ ಥರನೇ ಮಾಡಿಕೊಡ್ತಾರೆ. ನಿಜವಾಗ್ಲೂ ಹೇಳ್ತೀನಲ್ಲ, ಚೆನ್ನಾಗಿ ತಿನ್ನೋರು ಇಲ್ಲಿ ಹೋಗ್ಬಿಟ್ರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಮನೆಗೆ ವರ್ತ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಹೇಳ್ದಾಗೆ ನಿಮ್ಗೆ ಯಾವ ಟೇಸ್ಟ್ ಬೇಕೋ ಆ ಟೇಸ್ಟನ್ನೇ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಪಾನ್ ಐಸ್ ಕ್ರೀಮ್ನ ತೊಗೊಂಡಿದ್ರು ಸುನಿಲು. ಅದನ್ನು ರೆಡಿ ಮಾಡ್ತಾಯಿದ್ರು. ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡೋಣ ಅಂತ ನೋಡಿದೆ. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅದಾದ ನಂತರ ನಾನು ಐಸ್ ಕ್ರೀಮ್ ಎಲ್ಲ ಹಾಕ್ಕೊಂಡು ಬಂದೆ. ನನಗೆ ಆ್ಯಕ್ಚುಲಿ ಈ ಜಾಮೂನ್ ಜೊತೆ ವೆನಿಲಾ ಐಸ್ ಕ್ರೀಮ್ ತಿನ್ನೋದು ತುಂಬಾ ಇಷ್ಟ. ಅದು ಆ್ಯಕ್ಚುಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅದನ್ನು ಹಾಕ್ಕೊಂಡು ತಿಂತಾಯಿದ್ದೆ. ನಿಜವಾಗ್ಲೂ ಒಂಥರ ನಾನು ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಫುಡ್ಡು ಅಟ್ ಎ ಟೈಮ್ ತಿಂದಿದ್ದು ಅಂತಲೇ ಹೇಳಬೇಕು. ಬಿಕಾಸ್ ನಾನು ಬೆಳಗ್ಗೆ ರಾಗಿ ಗಂಜಿ ಕುಡ್ದಿದ್ದು, ಇದನ್ನು ಊಟ ಮಾಡಿರೋದಷ್ಟೇ. ನೈಟ್ ಕೂಡ ಊಟ ಮಾಡೋಕ್ಕಾಗಲಿಲ್ಲ, ಹೆವಿ ಫೀಲ್ ಆಗ್ತಿತ್ತು. ಬಿಕಾಸ್ ಇಷ್ಟೊಂದು ಊಟ ನಾನು ಯಾವತ್ತೂ ಮಾಡಿಲ್ಲ. ಇನ್ನೊಂದು ಏನಂತಂದರೆ ಫ್ರೂಟ್ಸೇ ಜಾಸ್ತಿ ತಿಂದಿದ್ದರಿಂದ ನಂಗೆ ನಿಜವಾಗ್ಲೂ ಹೆವಿ ಅನ್ನಿಸ್ಬಿಟ್ಟಿತ್ತು. ಬಟ್ ಓವರಾಲ್ ಹೇಳ್ಬೇಕಂದ್ರೆ ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಕೊಟ್ಟಿರುವಂಥ ಪ್ರೈಸ್ಗೆ ವರ್ತ್ ಅಂತಲೇ ಅನ್ನಿಸ್ತು. ಯಾರೆಲ್ಲ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಅಂಥವ್ರಿಗಂತೂ ಮಾಡಿಸಿದ ಜಾಗ. ಆ್ಯಂಡ್ ನಾನ್ ವೆಜ್ ಪ್ರಿಯರ್ಗಂತೂ ಇದು ಒಂದು ನಿಜವಾಗ್ಲೂ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಸುನಿಲ್ ಹೇಳ್ತಾಯಿದ್ರು ನಾವು ಕೊಡುವಂಥ ದುಡ್ಡಿಗೆ ನೀವು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಸೊ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಅವರೂ ಕೂಡ ಇಷ್ಟಪಟ್ಟು ಈ ಒಂದು ಬಾರ್ಬಿಕ್ಯೂಗೆ ನನ್ನನ್ನು ಶಾನ್ವಿತನ ಇಬ್ಬರೂ ಕೂಡ ಕರ್ಕೊಂಡು ಹೋದರು. ನಮಗಂತೂ ಇದು ಒಂದು ಒಳ್ಳೆ ದಿನ ಆಗಿತ್ತು. ನಿಜವಾಗ್ಲೂ ಅದ್ರ ನೆಕ್ಸ್ಟ್ ನೀರು ಕುಡಿಯೋಕ್ಕೆ ಕೂಡ ಸ್ಪೇಸ್ ಇರಲಿಲ್ಲ, ಅಷ್ಟು ಫೀಲ್ ಆಗಿಬಿಟ್ಟಿತ್ತು ಹೊಟ್ಟೆ. ನಿಜವಾಗ್ಲೂ ನಾವು ಒಂಥರ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ವೆರೈಟೀಸ್ ಆಫ್ ಫುಡ್ನ ಟ್ರೈ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು, ಒಳ್ಳೆ ಊಟ ಮಾಡಬೇಕು, ಡಿಫ್ರೆಂಟ್ ಊಟನ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ನೀವು ಕೂಡ ಯಾವುದಾದ್ರು ನಿಯರ್ ಬೈ ಬಾರ್ಬಿಕ್ಯೂಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸರ್ಚ್ ಮಾಡಿ ನೋಡಿ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ಇದು ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ, ಪ್ಲೀಸ್ ನನಗನ್ಸಿದ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದಾದ ನಂತರ ಶಾನ್ವಿತ ಚಾಕ್ಲೇಟ್ ಐಸ್ ಕ್ರೀಮ್ ಬೇರೆ ನಾನು ತಿನ್ನಲ್ಲ ಅಂತ ನನಗೆ ಕೊಡ್ತಾಯಿದ್ಲು. ಸೊ ನಂಗೆ ಆಲ್ರೆಡಿ ಫೀಲ್ ಆಗಿಬಿಟ್ಟಿತ್ತು. ನಿಮಗೆ ನಾನು ಮೆನು ತೋರಿಸ್ತಿದ್ದೀನಲ್ಲ, ಅದರಲ್ಲೇ ಎಲ್ಲ ಕಂಪ್ಲೀಟ್ ಮೆನ್ಷನ್ ಮಾಡಿರ್ತಾರೆ, ಏನೇನು ಬರುತ್ತೆ, ಏನೇನು ಕೊಡ್ತಾರೆ, ಈ ಪ್ರತಿಯೊಂದು ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಅಲ್ಲಿನ ಸ್ಟಾಫ್ಗಳು ಅಷ್ಟೇ ತುಂಬ ಚೆನ್ನಾಗಿ ನಡ್ಕೊಂಡ್ರು. ಅವ್ರು ಕೇಳಿದ್ರು ಯಾವ ರೀತಿ ಬೇಕು ಏನು ಪ್ರತಿಯೊಂದನ್ನು ಕೂಡ ವಿಚಾರಿಸ್ತಾರೆ. ನಿಮ್ಮ ಟೇಬಲ್ ಹತ್ರನೇ ನೀವು ಕರಿಯೋಕ್ಕೆ ಮುಂಚೆ ಅವರೇ ಬಂದು ಎಲ್ಲನೂ ಕೇಳ್ತಾರೆ. ವೀಕ್ ಡೇಸಲ್ಲಿ ಮಾತ್ರ, ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ, ಅವಾಗ ನೀವೇ ಅವ್ರನ್ನ ಕರೆದು ತೊಗೋಬೇಕಾಗತ್ತೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದಾದ ನಂತರ ಸೊ ನೋಡ್ತಿರ್ಬೋದು ನಮ್ಮ ಶಾನ್ವಿತ ತುಂಬ ಡ್ರಾಮಾ ಮಾಡ್ತಾಯಿದ್ಲು. ಸೊ ಇಲ್ಲಿಂದ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವು ಹೋದಾಗ ಅಲ್ಲಿಗೆ 1:15 ಕರೆಕ್ಟ್ ಎಕ್ಸಾಕ್ಟ್ ಊಟದ ಟೈಮ್ಗೆ ಹೋಗಿದ್ವಿ. ಸೊ ಸುನಿಲ್ ಯಾವುದೋ ಫೋನಲ್ಲಿ ಮಾತಾಡ್ತಿದ್ರು. ಆ್ಯಕ್ಚುಲಿ ನಮ್ಮದು ಲಂಚೆಲ್ಲ ಮುಗ್ದಿತ್ತು. ಸೊ ನಾನು ಶಾನ್ವಿತ ಹೆಂಗೆ ತರಲೆ ಮಾತಾಡ್ಕೊಂಡಿದ್ವಿ. ಅದಾದ ನಂತರ
ಅಲ್ಲಿಂದ ಅಲ್ಲಿಂದ ಹೊರಟ ಮೇಲೆ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತಂದರೆ ಇಲ್ಲೇ ಜೆ ಪಿ ನಗರಲ್ಲಿ ಒಂದು ಕಡೆ ಫಿಶ್ನ ನಾವು ಬೈ ಮಾಡಬೇಕಿತ್ತು, ತಿನ್ನೋದಕ್ಕಲ್ಲ ಸಾಕೋದಕ್ಕೆ ಅಂತ ಹೇಳಿ ಫಿಶ್ ಟ್ಯಾಂಕ್ಗೆ ಹೊಸ ಫಿಶ್ ತರೋಣ ಅಂತ ಹೇಳಿ ಹೊರಟ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಜೆ ಪಿ ನಗರ ಹತ್ರ ಇವಾಗ ಸುನಿಲ್ಗೆ ಗೊತ್ತಿರೋ ಅಂಥ ಒಂದು ಪ್ಲೇಸ್ಗೆ ಹೋಗೋಣ ಫಿಶ್ ತರೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟಾದ್ಮೇಲೆ ಅಲ್ಲಿ ನೋಡಿದ್ರೆ ಫಿಶ್ ಯಾವುದು ನಮಗೆ ಬೇಕಾಗಿರುವಂಥ ಫಿಶ್ಶು ಸಿಗಲಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಕ್ವೇರಿಯಮ್ಸ್ ಎಲ್ಲ, ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫಿಶ್ ಕೂಡ ಇತ್ತು. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು, ಚೆನ್ನಾಗಿತ್ತು ಫಿಶಸ್ ಎಲ್ಲ. ಬಟ್ ನಮಗೆ ಬೇಕಾಗಿರುವಂಥ ಫಿಶಲ್ಲಿ ಯಾವುದೂ ಇರಲಿಲ್ಲ. ಆ್ಯಂಡ್ ನಾನು ಒಂದು ಡಿಫ್ರೆಂಟ್ ಫಿಶನ್ನು ಕೂಡ ನೋಡಿದೆ. ನೀವು ಬೇಕಾದರೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾನು ಆ ಫಿಶನ್ನು ನಿಜವಾಗ್ಲೂ ಇದಕ್ಕಿಂತ ಫಸ್ಟ್ ಎಲ್ಲೂ ನೋಡೇ ಇರಲಿಲ್ಲ. ಅದನ್ನು ನೋಡೋಕೆ ಒಂಥರ ಡಿಫ್ರೆಂಟಾಗಿದೆ ಅಂತಲೇ ಅನ್ನಿಸ್ತು ನೋಡಿ. ಅಲ್ಲಿ ಚೇಳು ಥರ ಇದೆ, ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ಅದಾದಮೇಲೆ ಒಂದಷ್ಟು ಫೋಟೋಶೂಟ್ನ ಮಾಡ್ಕೊಂಡ್ವಿ ಅಲ್ಲೇ ಅದೇ ರೋಡ್ನಲ್ಲಿ. ಆ ಫೋಟೋಸ್ನು ಆ್ಯಡ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಹಾಗೆ ನಿಮಗೆ ಈ ವಿಡಿಯೋನಲ್ಲಿ ಏನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋ ಇರುತ್ತೆ, ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.